ಸಾಹಿತ್ಯ ಒಬ್ಬ ಹೆಣ್ಣಿನ ಜೀವನದ ಕತೆ. ಆಕೆ ತನ್ನ ಬದುಕಿನಲ್ಲಿ ಎದುರಿಸುವ ಸಂಕಷ್ಟಗಳ ಜೊತೆಗೆ ಆಕೆ ಹೊಂದಿರುವ ಸಹನೆ, ತಾಳ್ಮೆಯ ಬಗ್ಗೆ ತಿಳಿಸುವ ಕತೆ. ಭಾಗ 1. ಒಂದು ಪುಟ್ಟ ಹಾಸ್ಟೆಲಿನ ಬಳಿ ಕಾರು ನಿಲ್ಲಿಸಿದ ಸೀತಾರಾಮರು ಮೊಬೈಲ್ ತೆಗೆದು ತನ್ನ ಮಗಳಿಗೆ ಫೋನಾಯಿಸಿದರು. ಹಲೋ ಸಾಹಿ, ಎಲ್ಲಿದ್ಯಾ ಪುಟ್ಟ? ನಾನು ನಿನ್ನ PG ಹತ್ರ ಇದ್ದೀನಿ ಎಂದು ಹೇಳಿ PG ಕಡೆಗೆ ದೃಷ್ಟಿ ಹರಿಸಿದರು. 5 ನಿಮಿಷ ಬಂದೆಪ್ಪ, ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನೀವು ಒಳಗೆ ಕೂತಿರೀಪ, ಇನ್ನೇನು ಬಂದ್ಬಿಡ್ತೀನಿ ಎಂದು ಹೇಳಿ ಬೇಗ ಹೆಜ್ಜೆ ಹಾಕಿದಳು ಸಾಹಿತ್ಯ. ಪರವಾಗಿಲ್ಲ ಕಂದ, ನಿಧಾನಕ್ಕೆ ಬಾ, ನಾನಿಲ್ಲೇ ಹೊರಗಡೆ ಕಾಯ್ತಾ ಇರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಸೀತಾರಾಮರು ಕಣ್ಣು ಮುಚ್ಚಿ ತನ್ನ ಮಗಳ ಬಗ್ಗೆ ಯೋಚಿಸುತ್ತಾ ಹಾಗೆ ಸೀಟಿಗೆ ಒರಗಿದರು. ನನ್ನ ಮಗಳು ಏನು ತಪ್ಪು ಮಾಡಿದ್ದಾಳೆಂದು ಅವಳಿಗೆ ಈ ಶಿಕ್ಷೆ? ನನ್ನ ಬಳಿ ಎಷ್ಟು ಹಣವಿದ್ದರೂ ಏನು ಪ್ರಯೋಜನ? ಅವಳಿಂದ ತಾನೇ ನಾನು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗಿದ್ದು. ಅವಳಿಂದ ತಾನೇ ನನ್ನ ಹೆಂಡತಿ ಬಂಜೆ ಎಂಬ ಹಣೆಪಟ್ಟಿಯಿಂದ ದೂರಾಗಿದ್ದು. ಆದರೂ ನನ್ನ ಹೆಂಡತಿಗೆ ಯಾಕೆ ಈ ಮಗುವಿನ ಮೇಲೆ ಇಷ್ಟೊಂದು ಕೋಪ ಎಂದು ಯೋಚಿಸಿದಾಗ ಅವರ ಹಣೆಯಲ್ಲಿ ನೋವಿನ ಗೆರೆಗಳು ಎದ್ದು ಕಾಣಿಸುತ್ತಿತ್ತು. ಅಪ್ಪ ಅಪ್ಪ ಎಂದು ಸಾಹಿತ್ಯ ಕಾರಿನ ಬಾಗಿಲು ತಟ್ಟಿದಾಗಲೇ ವಾಸ್ತವಕ್ಕೆ ಮರಳಿದ ಸೀತಾರಾಮರು ಕಣ್ಣು ತೆರೆದು, ಓ ಬಂದ್ಯಾ ಮಗಳೇ ಎಂದು ಕಾರಿನಿಂದ ಇಳಿದು, ಎಲ್ಲಿ ನಿನ್ನ ಫ್ರೆಂಡ್ ಅನಿತಾ ಎಂದು ಸುತ್ತಲೂ ಕಣ್ಣಾಡಿಸಿದರು. ಅವಳು ರೂಮಲ್ಲಿದ್ದಾಳಪ್ಪ, ಅವಳ ಕಾಲು ಉಳುಕಿ ಸ್ವಲ್ಪ ನಡೆಯೋಕ್ಕಾಗ್ತಿರ್ಲಿಲ್ಲ ಅಂತ ರಜಾ ಹಾಕಿ ರೂಮಲ್ಲೇ ರೆಸ್ಟ್ ತಗೋತಾ ಇದ್ದಾಳೆ. ಹೌದಾ, ತುಂಬ ನೋವಿದ್ಯಂತ ಗಾಬರಿಯಿಂದ ಕೇಳಿದರು ಸೀತಾರಾಮರು. ಹಾಗೇನಿಲ್ಲಪ್ಪ, ಅವಳ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ, ಕಾಲೇಜ್ಗೆ ಹೇಗೆ ರಜಾ ಹಾಕೋದಂತಾನೆ ಕಾಯ್ತಾ ಇರ್ತಾಳೆ, ಅದಕ್ಕೆ ಇದೊಂದು ನೆಪ ಅಷ್ಟೆ ಎಂದು ನಗುತ್ತಾ, ನಿಮ್ಮನ್ನು ಇಲ್ಲೇ ನಿಲ್ಲಿಸಿ ಮಾತಾಡಿಸ್ತಾ ಇದ್ದೀನಿ ನೋಡಿ, ಬನ್ನಿಪ್ಪ ಒಳಗಡೆ ಎಂದು ಒಳಕರೆದಳು ಸಾಹಿತ್ಯ. ಇಲ್ಲಮ್ಮ, ನಾನು ಹೋಗಬೇಕು, ನಿನ್ನ ಅಮ್ಮನ ಬಗ್ಗೆ ನಿಂಗೆ ಗೊತ್ತಿದೆ ಅಲ್ವಾ, ಇಲ್ಲಿಗೆ ಬಂದಿದ್ದು ಗೊತ್ತಾದರೆ ಅಷ್ಟೇ ಹರಿದು ಮುಕ್ಕಿ ಬಿಡ್ತಾಳೆ. ಅದಿರಲಿ, ನಿನ್ನೆ ಅನಿತಾಗೆ ಫೋನ್ ಮಾಡಿದಾಗ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ನೀನಂತೂ ನನ್ನ ಹತ್ರ 1 ರೂಪಾಯಿ ಕೇಳಲ್ಲ, ಅದಕ್ಕೆ ಫೀಸ್ ಕಟ್ಟಿದ್ಯೋ ಇಲ್ವೋ ಅಂತ ಕೇಳಿ ಹಣ ಕೊಟ್ಟು ಹೋಗೋಣ ಅಂತ ಬಂದೆ ಎಂದು ಒಂದಷ್ಟು ಹಣವನ್ನು ಮಗಳಿಗೆ ನೀಡಿದರು. ನಾನಾಗಲೇ ಫೀಸ್ ಕಟ್ಟಿ ಆಯ್ತಪ್ಪ, ಪಾರ್ಟ್ ಟೈಮ್ ಜಾಬ್ ಮಾಡೋದ್ರಿಂದ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ಏನು ತೊಂದರೆ ಆಗಿಲ್ಲ, ನನಗೆ ಹಣ ಬೇಕಾದಾಗ ನಾನೇ ಕೇಳ್ತೀನಿ ಎಂದು ತಂದೆ ನೀಡಿದ ಹಣವನ್ನು ನಯವಾಗಿ ನಿರಾಕರಿಸಿದಳು ಸಾಹಿತ್ಯ. ತನ್ನ ಮಗಳು ಒಂದು ಸಲ ನಿರ್ಧರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ತನ್ನ ಹಠ ಬಿಡುವುದಿಲ್ಲ ಎಂದು ಚೆನ್ನಾಗಿ ಅರಿತಿದ್ದ ಸೀತಾರಾಮರು ಹೆಚ್ಚು ಒತ್ತಾಯ ಮಾಡದೆ, ಸರಿನಮ್ಮ, ನಿಂಗೆ ಬೇಕಾದಾಗ ಹಣ ಕೇಳು, ತಪ್ಪದೆ ತಂದು ಕೊಡ್ತೀನಿ. ನಾನಿನ್ನು ಹೊರಡ್ಲಾಕಂದ, ಸ್ವಲ್ಪ ಲೇಟ್ ಆದರೂ ಶಕುಂತಲಾಗೆ ಅನುಮಾನ ಬರುತ್ತೆ, ಬೇಗ ಮನೆಗೆ ಹೋಗಬೇಕು, ಇಲ್ಲಾಂದರೆ 108 ಪ್ರಶ್ನೆ ಕೇಳ್ತಾಳೆ. ಹುಷಾರು ಸಾಹಿ, ಬರ್ತೀನಿ ಎಂದು ಮಗಳ ಹಣೆಗೊಂದು ಮುತ್ತನ್ನಿಟ್ಟು ತನ್ನ ಕಾರೇರಿ ನೇರವಾಗಿ ಮನೆಗೆ ಬಂದರು. ಶಕ್ಕು, 1 ಲೋಟ ಕಾಫಿ ಕೊಡು ಎಂದು ಮಡದಿಗೆ ಹೇಳಿ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಒರಗಿ ಕುಳಿತು ಗತಕಾಲದ ಬಗ್ಗೆ ಯೋಚಿಸತೊಡಗಿದರು ಸೀತಾರಾಮರು. ಮಧ್ಯಮ ವರ್ಗಕ್ಕೆ ಸೇರಿದ ಸೀತಾರಾಮರಿಗೆ ತಕ್ಕ ಪತ್ನಿ ಎಂಬಂತೆ ಎಲ್ಲ ವಿಷಯದಲ್ಲಿಯೂ ತನ್ನ ಪತಿಗೆ ಹೊಂದಿಕೊಂಡು ಹೋಗುತ್ತಿದ್ದರು ಶಕುಂತಲಾ. ಇದ್ದುದರಲ್ಲೇ ತೃಪ್ತಿ ಕಾಣುತ್ತಿದ್ದ ಪುಟ್ಟ ಸಂಸಾರ ಅದು. ಆದರೆ ಅವರಲ್ಲಿದ್ದ ಕೊರತೆ ಎಂದರೆ ಮದುವೆಯಾಗಿ 7 ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ ಎಂಬುದು. ಇದರಿಂದ ತೀರ ಕುಗ್ಗಿ ಹೋಗಿದ್ದರು. ಒಂದು ದಿನ ಸೀತಾರಾಮರು ಕೆಲಸದಿಂದ ನೇರವಾಗಿ ಮನೆಗೆ ಬಂದವರೇ ಬಹುದಿನದಿಂದ ತನ್ನ ತಲೆಯಲ್ಲಿ ಕೊರೆಯುತ್ತಿದ್ದ ವಿಷಯವನ್ನು ಮಡದಿಗೆ ತಿಳಿಸಬೇಕೆಂದು ತನ್ನ ಹೆಂಡತಿಯ ಬಳಿ ಬಂದು, ಶಕ್ಕು, ನಿನ್ನ ಹತ್ರ ಏನೋ ಕೇಳಬೇಕಿತ್ತು, ಬೇಜಾರು ಮಾಡ್ಕೋಬಾರ್ದು ಎಂದು ಹಿಂಜರಿಯುತ್ತಲೇ ಕೇಳಿದರು. ಗಂಡನ ಮಾತಿಗೆ ಶಕುಂತಲಾರವರು ನಗುತ್ತಾ, ನೀವು ನನಗೆ ಬೇಜಾರಾಗೋ ರೀತಿ ಯಾವತ್ತು ನಡ್ಕೊಂಡಿದ್ದೀರಾ ಹೇಳಿ, ಅದೇನು ಹೇಳಬೇಕೋ ಹೇಳಿ, ನನಗೇನು ಬೇಜಾರಾಗಲ್ಲ ಎಂದರು. ಆದರೂ ಸೀತಾರಾಮರಿಗೆ ತಮ್ಮ ಮನದಾಳದ ಮಾತನ್ನು ತಿಳಿಸಲು ಭಯವಾಗುತ್ತಿತ್ತು. ಅವರು ಏನೂ ಮಾತಾಡದೆ ಮಡದಿಯ ಮುಖವನ್ನು ನೋಡುತ್ತಾ ಹಾಗೇ ನಿಂತು ಬಿಟ್ಟರು. ತನ್ನ ಗಂಡನ ಮೌನವನ್ನು ಗಮನಿಸಿದ ಶಕುಂತಲಾರವರು ಮೊದಲು ವಿಷಯ ಹೇಳಿ ಆಮೇಲೆ
ಅದು ಸರಿನಾ ತಪ್ಪಾ ಅಂತ ನಿರ್ಧರಿಸೋಣ ಆಯ್ತಾ ಎಂದರು. ಅದು ಒಂದು ಮಗುನ ದತ್ತು ತಗೊಳ್ಳೋಣ ಅಂತ ಎಂದು ಹಿಂಜರಿಯುತ್ತಲೇ ಮಡದಿಯ ಮುಖ ನೋಡಿದರು. ಗಂಡನ ಮಾತಿಗೆ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ನೋವಿನಿಂದ, ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೇನೋ ಏನೋ ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದೇನೆ ಎಂದು ಬೇಸರದಿಂದ ಕಣ್ಣೀರು ಸುರಿಸಿದರು ಶಕುಂತಲಾ. ನಿಂಗೆ ಬೇಜಾರಾಗಲಿ ಅಂತ ನಾನು ಈ ವಿಷಯ ಹೇಳಿಲ್ಲ ಶಕು, ದಯವಿಟ್ಟು ಅರ್ಥ ಮಾಡ್ಕೊ. ಯಾರಾದರೂ ನಿಂಗೆಷ್ಟು ಮಕ್ಕಳು ಅಂತ ಕೇಳಿದಾಗ ನಮಗೆ ಮಕ್ಕಳಿಲ್ಲ ಅನ್ನೋದಕ್ಕಿಂತ ಒಂದು ಮಗು ದತ್ತು ತಗೊಂಡ್ರೆ ಒಳ್ಳೆಯದಲ್ವಾ ಅಂತ ಹೇಳಿದೆ. ಬೇಜಾರಾದರೆ ಬೇಡ ಬಿಡು ಎಂದು ಮಡದಿಯನ್ನು ಸಮಾಧಾನಿಸಲು ಪ್ರಯತ್ನಿಸಿದರು. ಶಕುಂತಲಾರವರು ಕಣ್ಣೀರು ಒರೆಸುತ್ತಾ, ನಿಮ್ಮ ಮಾತಿಗೆ ನನ್ನ ಸಮ್ಮತಿ ಇದೆ, ನೀವು ಹೇಳಿದ ಹಾಗೆ ಆಗಲಿ ಎಂದು ಭಾರವಾದ ನಗುವೊಂದನ್ನು ಹೊರಚೆಲ್ಲಿದರು. ಸೀತಾರಾಮರಿಗೆ ತನ್ನ ಮಡದಿ ದತ್ತು ಮಗು ಪಡೆಯಲು ಒಪ್ಪಿಕೊಂಡಿದ್ದು ತುಂಬಾ ಖುಷಿ ಕೊಟ್ಟಿತು. ತಡಿ ಶಕ್ಕು, ಈಗಲೇ ನಾನು ಆಶ್ರಮಕ್ಕೆ ಫೋನ್ ಮಾಡಿ ವಿಚಾರಿಸ್ತೇನೆ ಎಂದು ಸಂತೋಷದಿಂದ ತನ್ನ ಜೇಬಲ್ಲಿದ್ದ ಹಳೆಯ ಕಾಗದದ ಚೂರನ್ನು ಹೊರತೆಗೆದು ಅದರಲ್ಲಿದ್ದ ನಂಬರಿಗೆ ಫೋನ್ ಮಾಡಿ ಏನೋ ಮಾತಾಡಿ ನಗುತ್ತಲೇ ತನ್ನ ಪತ್ನಿಯ ಬಳಿ ಬಂದು, ಶಕ್ಕು ಬೇಗ ರೆಡಿಯಾಗು, ಈಗಲೇ ಹೋದರೆ ನಮಗೆ ಬೇಕಾದ ಮಗು ಆರಿಸಬಹುದಂತೆ. ನಾಳೆಯಿಂದ 1 ತಿಂಗಳು ಅಲ್ಲಿನ ಮ್ಯಾನೇಜರ್ ಎಲ್ಲೋ ಹೋಗುತ್ತಾರಂತೆ. ಇವತ್ತೇ ಒಂದು ಮಗುನ ಮನೆಗೆ ಕರ್ಕೊಂಡು ಬರೋಣ ಎಂದು ಅತಿ ಉತ್ಸಾಹದಿಂದ ಮಡದಿಯನ್ನು ಹೊರಡಿಸಿದರು. ಶಕುಂತಲಾರವರು ಕೂಡ ಅತಿ ಉತ್ಸಾಹದಿಂದ ಅನಾಥಾಶ್ರಮಕ್ಕೆ ಗಂಡನ ಜೊತೆಗೆ ಹೊರಟರು. ಅಲ್ಲಿ ಅವರಿಗೆ ಇಷ್ಟವಾದ ಒಂದು ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಂಡು ಮನೆಗೆ ವಾಪಸ್ಸಾದರು. ಆ ಮಗು ಮನೆಗೆ ಬಂದಾಗಿಂದ ಸೀತಾರಾಮರು ನಿಂತಲ್ಲಿ ನಿಲ್ಲುತ್ತಿರಲಿಲ್ಲ. ಆ ಪುಟ್ಟ ಮಗುವಿನ ನಗು, ಪಿಳಿ ಎಂದು ಕಣ್ಣು ಬಿಟ್ಟು ನೋಡುವ ಪರಿ ಎಲ್ಲವೂ ಅವರಿಗೆ ಪ್ರಿಯವಾದದ್ದೇ. ಶಕುಂತಲಾ ಅವರಿಗೂ ಆ ಮಗುವನ್ನು ಕಂಡು ಖುಷಿಯಾಗುತ್ತಿತ್ತಾದರೂ ತನ್ನ ಮಗುವಲ್ಲ ಎಂಬ ಚಿಕ್ಕ ನೋವು ಅವರ ಮನಸ್ಸಿನ ಮೂಲೆಯಲ್ಲಿ ಹಾಗೇ ಉಳಿದಿತ್ತು. ಆ ಮಗು ಮನೆಗೆ ಬಂದು 1 ವಾರದ ಬಳಿಕ ಒಂದು ಒಳ್ಳೆಯ ದಿನ ನೋಡಿ ಪೂಜಾರಿಯನ್ನು ಕರೆದು ಶಾಸ್ತ್ರೋಕ್ತವಾಗಿ ಸಾಹಿತ್ಯ ಎಂದು ನಾಮಕರಣ ಮಾಡಿದರು. ಆದರೆ ಅದಾಗಿ 2 ದಿನದಲ್ಲೇ ಸೀತಾರಾಮರ ಮೇಲೆ ಅವರ ಆಫೀಸಿನಲ್ಲಿ ಕಳ್ಳತನದ ಆರೋಪ ಹೊರಿಸಿ ಕೆಲಸದಿಂದ ತೆಗೆದುಹಾಕಿದರು. ಜೀವನ ಸಾಗಿಸಲು ಇದ್ದ ಒಂದೇ ಒಂದು ದಾರಿಯು ಮುಚ್ಚಿ ಹೋದಾಗ ತೀವ್ರವಾಗಿ ನೊಂದು ಮುಂದೇನು ಮಾಡಬೇಕೆಂದು ತೋಚದೆ ಅಳುತ್ತಾ ಮನೆಯಲ್ಲೇ ಕೂತಿದ್ದಾಗ ಅವರಿಗೆ ಧೈರ್ಯ ತುಂಬಿ ಅಷ್ಟೋ ಇಷ್ಟೋ ಇದ್ದ ತನ್ನ ಚಿನ್ನವನ್ನೆಲ್ಲ ತನ್ನ ಗಂಡನ ಕೈಗಿಟ್ಟು ಹೊಸದೊಂದು ವ್ಯವಹಾರವನ್ನು ಶುರು ಮಾಡಲು ಹೇಳಿ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿ ಬೆನ್ನೆಲುಬಾಗಿ ನಿಂತಿದ್ದು ಅವರ ಮಡದಿ ಶಕುಂತಲಾ. ತನ್ನ ಮೇಲೆ ಕಳ್ಳತನದ ಆರೋಪ ಬಂದ 1 ತಿಂಗಳೊಳಗೆ ತಾನು ಕಳ್ಳನಲ್ಲ ಎಂದು ಸಾಬೀತುಪಡಿಸಿ ನಿಜವಾದ ಕಳ್ಳನನ್ನು ಹುಡುಕಿಕೊಟ್ಟು ನನ್ನ ಮೇಲೆ ನಂಬಿಕೆಯಿಲ್ಲದ ಈ ಕಂಪನಿಗೆ ಇನ್ನೆಂದು ಕಾಲಿಡುವುದಿಲ್ಲ ಎಂದು ಸ್ವಾಭಿಮಾನದಿಂದ ಅಲ್ಲಿಂದ ಹೊರನಡೆದಿದ್ದರು. ತನ್ನ ಮೇಲಿನ ಸುಳ್ಳು ಆರೋಪದಿಂದ ತುಂಬ ನೊಂದಿದ್ದ ಸೀತಾರಾಮರು ಇಂದು ಆ ಎಲ್ಲ ಸುಳ್ಳು ಆರೋಪಗಳಿಂದ ಮುಕ್ತಗೊಂಡು ಖುಷಿಯಾಗಿ ಮನೆ ಕಡೆಗೆ ಹೆಜ್ಜೆ ಹಾಕಿದರು. ಮನೆಗೆ ಬಂದ ಸೀತಾರಾಮರು ತನ್ನ ಮಡದಿಯ ಮುಖ ಕಂಡು, ಏನೇ ಶಕ್ಕು, ಇಷ್ಟೊಂದು ಖುಷಿಯಾಗಿದ್ದೀಯಾ? ಸಾಹಿ ತುಂಟಾಟ ಜೋರಾಗಿದೆಯಾ ಹೇಗೆ ಎಂದು ಗೊಂಬೆಯ ಜೊತೆ ಆಟವಾಡುತ್ತಿದ್ದ ತನ್ನ ಮಗಳನ್ನು ಎತ್ತಿ ಮುದ್ದಾಡತೊಡಗಿದರು. ಶಕುಂತಲಾರವರು ನಾಚುತ್ತಾ, ರೀ, ನಾನೇನು ಹೇಳಬೇಕು ನಿಮಗೆ ಎಂದು ಹೇಳಿದಾಗ ಸೀತಾರಾಮರು ಆಶ್ಚರ್ಯದಿಂದ, ಏನೇ ಶಕ್ಕು, ಇಷ್ಟೊಂದು ನಾಚ್ಕೋತಿದೆಯಾ? ಏನು ವಿಷಯ ಅಂತ ಹೇಳಬಾರ್ದಾ ಎಂದು ಕೇಳಿದರು. ರೀ, ನೀವು ಅಪ್ಪ ಆಗ್ತಾ ಇದ್ದೀರಾ, ನನಗೀಗ 1.5 ತಿಂಗಳು ಎಂದು ಗಂಡನ ಮುಖ ನೋಡಲಾಗದೆ ನಾಚಿಕೆಯಿಂದ ಮುಖ ತಿರುಗಿಸಿ ನಿಂತರು ಶಕುಂತಲಾ. ಪತ್ನಿಯ ಮಾತು ಕೇಳಿ ಸರ್ರನೆ ತಿರುಗಿದ ಸೀತಾರಾಮರು, ಏನಂದೆ ಎಂದು ಕಣ್ಣಗಲಿಸಿ ಕೇಳಿದರು. ಹೌದು ಅಳಿಯಂದ್ರೆ, ನೀವು ಅಪ್ಪ ಆಗ್ತಿದ್ದೀರಾ. ಇವತ್ತು ಶಕ್ಕು ನನಗೆ ಕರೆ ಮಾಡಿ ಆಸ್ಪತ್ರೆಗೆ ಹೋಗಬೇಕು ಅಂತ ಬರೋಕ್ಕೆ ಹೇಳಿದ್ಲು. ಅವಳಿಗೆ ಏನಾಯಿತು ಅಂತ ಓಡಿ ಬಂದೆ. ಇಲ್ಲಿ ಬಂದು ನೋಡಿದರೆ ನಾನು ಅಜ್ಜಿ ಆಗ್ತಿದ್ದೇನೆ ಅಂತ ಹೇಳಿದಾಗ ನನಗೆ ಅದೆಷ್ಟು ಖುಷಿಯಾಯಿತು ಗೊತ್ತಾ ಎಂದು ಒಳಗಡೆಯಿಂದ ಶಕುಂತಲಾ ಅವರ ಅಮ್ಮ ನಗುತ್ತಾ ಸೀತಾರಾಮರಿಗೆ ಕಾಫಿ ತೆಗೆದುಕೊಂಡು ಬಂದರು. ಹೌದಾ ಅತ್ತೆ, ನನಗೆ ನಂಬೋಕೆ ಆಗ್ತಾ ಇಲ್ಲ. ಕೊನೆಗೂ ದೇವರು ಕಂಡ್ಬಿಟ್ಟ. ಈ ಸಾಹಿ ಪುಟ್ಟ ನಮ್ಮನೆ ಬೆಳಗಿಸಿದ್ಲು ಎಂದು ಅವಳನ್ನು ಹಿಡಿದು 3 ಸುತ್ತು ತಿರುಗಿಸಿ ಇನ್ನಷ್ಟು ಮುದ್ದಿಸತೊಡಗಿದರು.
ಶಕುಂತಲಾರ ತಾಯಿಗೆ ಅಳಿಯನ ಮಾತು ರುಚಿಸಲಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಮನೆಗೊಂದು ಮಗು ಬಂದಾಗ ಈ ಅನಾಥ ಮಗು ಮನೆಯಲ್ಲಿರುವುದು ಇಷ್ಟವಿರಲಿಲ್ಲ ಅವರಿಗೆ. ಆದರೆ ತನ್ನ ಮನಸ್ಸಿನ ಮಾತನ್ನು ಅಳಿಯನ ಮುಂದೆ ಹೇಳಿದರೆ ಕೋಪ ಮಾಡಿಕೊಳ್ಳಬಹುದೆಂದು ಯೋಚಿಸಿ ಸುಮ್ಮನಾದರು. ದಿನೇ ದಿನೇ ಸೀತಾರಾಮರಿಗೆ ಕೆಲಸದ ಒತ್ತಡ ಅಧಿಕವಾಯಿತು. ತನ್ನ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಬರಲು ಶುರುವಾಯಿತು. ಅದೇ ಸಂದರ್ಭದಲ್ಲಿ ಶಕುಂತಲಾರವರು ತಾಯಿಯ ಆರೈಕೆಯಿಂದ ಗುಂಡು ಗುಂಡಾಗಿರುವ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಎಲ್ಲರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸಾಹಿತ್ಯಾಳಂತೆಯೇ ಒಂದು ಒಳ್ಳೆಯ ದಿನ ನೋಡಿ ಆ ಮಗುವಿಗೆ ಸಹನಾ ಎಂದು ನಾಮಕರಣ ಮಾಡಿದರು. ಸಹನಾ ಮನೆಗೆ ಬಂದ ಮೇಲಂತೂ ಶಕುಂತಲಾ ಮತ್ತು ಅವರ ತಾಯಿ ಸಾಹಿತ್ಯಾಳ ಕಡೆಗೆ ಗಮನ ಹರಿಸುವುದನ್ನೇ ಬಿಟ್ಟಿದ್ದರು. ಆದರೆ ಸೀತಾರಾಮರು ತಮ್ಮ ಈ ಎಲ್ಲ ಸಂತೋಷಕ್ಕೆ ಕಾರಣ ಸಾಹಿತ್ಯ ಎಂದು ಬಲವಾಗಿ ನಂಬಿ ಸಹನಾಳಿಗಿಂತ ಸಾಹಿತ್ಯಾಳನ್ನೇ ಹೆಚ್ಚಾಗಿ ಮುದ್ದಿಸುತ್ತಿದ್ದರು. ಅದನ್ನು ಶಕುಂತಲಾ ಅವರ ತಾಯಿ ಸಹಿಸುತ್ತಿರಲಿಲ್ಲ. ಆಗಾಗ ಇಲ್ಲ ಸಲ್ಲದ ಆರೋಪ ಸಾಹಿತ್ಯಾಳ ಮೇಲೆ ಹೊರಿಸಿ ಅವಳಿಗೆ ಬೈಯುತ್ತಿದ್ದರು. ಪ್ರತಿದಿನ ಶಕುಂತಲಾರ ಬಳಿ ಬಂದು, ಏಯ್ ಶಕ್ಕು, ನಿನ್ನ ಮಗು ಇರಬೇಕಾದ್ರೆ ಈ ಬೀದಿ ಬಿಕಾರಿನ ಇನ್ನೂ ಈ ಮನೆಯಲ್ಲೇ ಇಟ್ಕೊಂಡಿದ್ಯಲ್ಲೇ, ನಿಂಗೇನು ತಲೆ ಕೆಟ್ಟಿದ್ದೇನೆ ಎಂದು ಅಸಹನೆಯಿಂದ ಹೇಳುತ್ತಿದ್ದಾಗ ಶಕುಂತಲಾ ಏನೂ ಹೇಳುತ್ತಿರಲಿಲ್ಲ. ಆದರೆ ಅದೊಂದು ದಿನ ಶಕುಂತಲಾರ ತಾಯಿ ಪದೇ ಪದೇ ಹಾಗೆ ಹೇಳುತ್ತಿರುವಾಗ, ನನ್ನ ಗಂಡಂಗೆ ಅವಳಂದರೆ ಇಷ್ಟ, ಇರಲಿ ಬಿಡಮ್ಮ ಎಂದು ಅಸಹಾಯಕತೆಯಿಂದ ನುಡಿದಿದ್ದರು. ನೋಡು ಶಕ್ಕು, ಮುಂದೊಂದು ದಿನ ನಿನ್ನ ಗಂಡ ಆ ಬಿಕಾರಿನ ತಲೆ ಮೇಲೆ ಹೊತ್ಕೊಂಡು ಈ ಆಸ್ತಿನೆಲ್ಲ ಅವಳ ಹೆಸರಿಗೆ ಮಾಡಿದ್ರೂ ಆಶ್ಚರ್ಯ ಪಡೋದೇನಿರಲ್ಲ, ನೋಡ್ತಾ ಇರು ಎಂದು ಕೋಪದಿಂದ ಎದ್ದು ಹೋಗಿದ್ದರು. ಆಗಿನಿಂದ ಶಕುಂತಲಾ ಅವರಿಗೆ ಸಾಹಿತ್ಯಳನ್ನು ಹೇಗಾದರೂ ಮನೆಯಿಂದ ಕಳುಹಿಸಬೇಕೆಂಬ ಕೆಟ್ಟ ಯೋಚನೆ ಬರತೊಡಗಿತು. ಇದಾವುದರ ಪರಿವೆಯೇ ಇಲ್ಲದೆ ಸಾಹಿತ್ಯ ತನ್ನ ಅಮ್ಮ ಮತ್ತು ಅಜ್ಜಿ ಎಷ್ಟೇ ಬೈದರೂ ಹೊಡೆದರೂ ಸಹಿಸಿಕೊಂಡು ತಾನು ಮಾಡುತ್ತಿರುವ ಕೆಲಸದಲ್ಲಿ ತಪ್ಪಿದೆಯೇನೋ ಎಂದು ಭಾವಿಸಿ ಸುಮ್ಮನಾಗುತ್ತಿದ್ದಳು. ಅವಳಿಗೆ ತನ್ನ ಅಪ್ಪ ಎಂದರೆ ಪಂಚಪ್ರಾಣ, ಏಕೆಂದರೆ ಅವಳಿಗೆ ನಿಷ್ಕಲ್ಮಶವಾದ ಪ್ರೀತಿ ಸಿಗುತ್ತಿದ್ದುದು ಅವರಿಂದಲೇ. ಶಕುಂತಲಾ ಅವರು ತನ್ನ ಗಂಡನ ಎದುರು ಇಬ್ಬರು ಮಕ್ಕಳನ್ನು ಒಂದೇ ರೀತಿ ನೋಡಿಕೊಳ್ಳುವಂತೆ ನಾಟಕವಾಡುತ್ತಿದ್ದರು. ಆದರೆ ಸೀತಾರಾಮರು ಮನೆಯಲ್ಲಿ ಇಲ್ಲದಾಗ ಸಾಹಿತ್ಯಳ ಕೈಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಸಿ ಸುಮ್ಮನೆ ಬೈಯುತ್ತಾ ತನ್ನ ಮನಸ್ಸಿನ ಕೋಪವನ್ನು ತೀರಿಸಿಕೊಳ್ಳುತ್ತಿದ್ದರು. ಆದರೆ ಸಾಹಿತ್ಯ ಒಂದು ಮಾತು ಎದುರಾಡುತ್ತಿರಲಿಲ್ಲ. ಹೀಗೆ ವರುಷಗಳೇ ಉರುಳಿತು. ಸಹನಾ ಫಸ್ಟ್ PUC ಓದುತ್ತಿದ್ದರೆ ಅದೇ ಕಾಲೇಜಿನಲ್ಲಿ ಸಾಹಿತ್ಯ ಫಸ್ಟ್ ಇಯರ್ ಡಿಗ್ರಿ ಮಾಡುತ್ತಿದ್ದಳು. ಸಹನಾ ಸಾಹಿತ್ಯಳನ್ನು ಕಂಡರೆ ಮುಖ ಸಿಂಡರಿಸುತ್ತಿದ್ದಳು. ಅವಳು ನನ್ನ ಮಗಳಲ್ಲ ಎಂದು ಆಗಾಗ ಅವಳ ಅಮ್ಮ ಅಜ್ಜಿಯ ಬಳಿ ಹೇಳುತ್ತಿದ್ದುದನ್ನು ಕೇಳಿ ತನ್ನ ಅಮ್ಮ ಮತ್ತು ಅಜ್ಜಿಯಂತೆ ಸಾಹಿತ್ಯಾಳನ್ನು ತಾತ್ಸಾರದಿಂದ ನೋಡುತ್ತಿದ್ದಳು. ಆದರೆ ಸಾಹಿತ್ಯಾಳಿಗೆ ಇದಾವುದರ ಬಗ್ಗೆಯೂ ತಿಳಿಯದೆ ಅಮ್ಮ ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಟ್ಟು ಕಾಲೇಜಿಗೆ ಹೋಗುತ್ತಿದ್ದಳು. ಸಾಹಿತ್ಯ ನೋಡಲು ದಂತದ ಗೊಂಬೆಯಂತಿದ್ದಳು. ಶುಭ್ರವಾದ ದುಂಡು ಮುಖ, ತಿದ್ದಿ ತೀಡಿದ ಕಡು ಕಪ್ಪು ಬಣ್ಣದ ಹುಬ್ಬುಗಳು, ನಕ್ಕಾಗ ಗುಳಿ ಬೀಳುವ ಕೆನ್ನೆ, ಕಡು ಕಂದು ಬಣ್ಣದ ದಟ್ಟವಾದ ಕೇಶರಾಶಿ. ಈಗಿನ ಕಾಲದವಳಾದರೂ ಚೂಡಿದಾರ ಬಿಟ್ಟರೆ ಉದ್ದದ ಸ್ಕರ್ಟ್ ಮೇಲೆ ಶಾರ್ಟ್ ಟಾಪ್ ಹಾಕುವುದು ಅವಳ ರೂಢಿ. ತನ್ನ ಮಗಳು ಮತ್ತು ಸಾಹಿತ್ಯಾಳನ್ನು ಅಕ್ಕಪಕ್ಕ ನಿಲ್ಲಿಸಿ ನೋಡಿದರೆ ಸಾಹಿತ್ಯಾಳೇ ಒಂದು ತೂಕ ಮೇಲೆ ಎನ್ನುವಂತೆ ಕಾಣಿಸುತ್ತಿತ್ತು ಶಕುಂತಲಾರಿಗೆ. ಇದರಿಂದ ಇನ್ನಷ್ಟು ಅಸೂಯೆ ಹೆಚ್ಚಾಗಿತ್ತು ಸಾಹಿತ್ಯಾಳ ಮೇಲೆ. ಆದರೆ ಸಹನಾ ಸಾಹಿತ್ಯಾಳಷ್ಟು ಅಂದವಿಲ್ಲದಿದ್ದರೂ ತನ್ನ ಅಂದವನ್ನು ಮೇಕಪ್ ಮಾಡಿ ಎಲ್ಲ ಹುಡುಗರ ಮನಸ್ಸನ್ನು ಕದಿಯುತ್ತಿದ್ದಳು. ಸಹನಾಳಿಗೆ ಆ ಕಾಲೇಜಿನ ಎಲ್ಲ ಹುಡುಗರು ಗೆಳೆಯರಾಗಿದ್ದರೆ ಸಾಹಿತ್ಯಾಳಿಗೆ ಅನಿತಾ ಚಿಕ್ಕಂದಿನಿಂದಲೂ ಒಬ್ಬಳೇ ಒಬ್ಬ ಗೆಳತಿ ಇದ್ದುದು. ಹಾಗೆಂದು ಸಾಹಿತ್ಯ ಮಾತೇ ಆಡುವುದಿಲ್ಲವೆಂದೇನಿಲ್ಲ. ಎಲ್ಲರ ಜೊತೆ ಎಷ್ಟು ಬೇಕೋ ಅಷ್ಟೇ ಬೆರೆಯುತ್ತಿದ್ದ ಸಾಹಿತ್ಯ ಅವಳ ಗೆಳತಿ ಅನಿತಾ ಜೊತೆ ಮಾತಿಗಿಳಿದಳೆಂದರೆ ಗಂಟೆಗಟ್ಟಲೆ ಮಾತನಾಡುತ್ತಾ ಕುಳಿತು ಬಿಡುತ್ತಿದ್ದಳು. ಅಯ್ಯೋ ಸಾಹಿ, ನನ್ನ ಕಿವಿಲಿ ರಕ್ತ ಬರ್ತಿದೆ ಮಾರೈತಿ, ಸ್ವಲ್ಪ ನಿನ್ನ ಬಾಯಿಗೆ ರೆಸ್ಟ್ ಕೊಡ್ತೀಯಾ ಎಂದು ಅನಿತಾ ಬೇಡಿದರೂ ಬಿಡುತ್ತಿರಲಿಲ್ಲ. ಕೊನೆಗೆ ಈ ಸಾಹಿತ್ಯ ಬಿಡುವುದಿಲ್ಲ ಎಂದು ಅನಿತಾ ನಿದ್ದೆ ಬರುವಂತೆ ನಟಿಸಿ ಅವಳ ಕಾಲ ಮೇಲೆ ಮಲಗಿಬಿಡುತ್ತಿದ್ದಳು. ಆಗಲೇ ಸಾಹಿತ್ಯಳ ಮಾತಿಗೆ ಪೂರ್ಣ ವಿರಾಮ ಸಿಗುತ್ತಿದ್ದುದು.
ಅದೊಂದು ದಿನ ಕಾಲೇಜು ಬೇಗ ಮುಗಿಸಿ ಅನಿತಾಳ ಜೊತೆ ಹೆಜ್ಜೆ ಹಾಕುತ್ತಿದ್ದ ಸಾಹಿತ್ಯ ದೂರದಲ್ಲಿ ಕ್ಲಾಸ್ ಬಂಕ್ ಮಾಡಿ ಹುಡುಗರ ಮಧ್ಯೆ ಕುಳಿತು ಹರಟೆ ಹೊಡೆಯುತ್ತಿದ್ದ ಸಹನಾಳನ್ನು ನೋಡಿ ಕೋಪ ಬಂದು ನೇರವಾಗಿ ಅವಳ ಬಳಿ ಬಂದು, ಸಹನಾ, ನಿಂಗೆ ಕ್ಲಾಸ್ ಇತ್ತು ತಾನೆ, ನೀನ್ಯಾಕೆ ಕ್ಲಾಸಿಗೆ ಹೋಗದೆ ಎಲ್ಲಿ ಕೂತಿದ್ಯಾ? ಸ್ವಲ್ಪ ಜೋರಾಗಿ ಕೇಳಿದಳು. ನನ್ನ ಕ್ಲಾಸು ನನ್ನಿಷ್ಟ, ನಾನು ಕ್ಲಾಸಿಗೆ ಹೋಗಬೇಕೋ ಬೇಡವೋ ಅಂತ ತೀರ್ಮಾನ ಮಾಡೋಳು ನಾನೇ. ಮಧ್ಯದಲ್ಲಿ ನಿಂದೇನು ಕಿರಿಕು? ನಿನ್ನ ಕ್ಲಾಸ್ ಮುಗಿತಾ ಸುಮ್ಮನೆ ಹೋಗ್ತಾ ಇರು ಎಂದು ಮುಲಾಜಿಲ್ಲದೆ ಸರಾಗವಾಗಿ ಹೇಳಿದಳು ಸಹನಾ. ನಿನ್ನ ಮಾತಿನ ಮೇಲೆ ನಿಗಾ ಇರಲಿ ಸಹನಾ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಾನು ನಿನ್ನ ಅಕ್ಕ ಅನ್ನೋದು ನೆನಪಿರಲಿ. ಈ ರೀತಿ ಕ್ಲಾಸಿಗೆ ಹೋಗದೇ ಇದ್ದರೆ ಮುಂದೆ ನಿಂಗೇನೆ ತೊಂದರೆ ಆಗೋದು. ನಿನ್ನ ಕ್ಲಾಸಿಗೆ ಓದೋದಕ್ಕೆ ಕಳಿಸ್ತಿರೋ ಅಪ್ಪ ಅಮ್ಮನಿಗಾದರೂ ಸ್ವಲ್ಪ ಬೆಲೆ ಕೊಡು ಎಂದು ಕೋಪದಿಂದ ನುಡಿದು ಅನಿತಾಳ ಕೈ ಹಿಡಿದು ಅಲ್ಲಿಂದ ನಡೆದೇ ಬಿಟ್ಟಳು ಸಾಹಿತ್ಯ. ಸಹನಾಳ ಗುಂಪಿನಲ್ಲಿದ್ದ ಒಬ್ಬ ಹುಡುಗ ಸಹನಾ ಮತ್ತು ಸಾಹಿತ್ಯರ ಮಾತು ಕೇಳಿ, ಹೇ ಸಾನ್, ಏನೇ ನೀನು, ನಿನ್ನ ಅಪ್ಪ ಅಮ್ಮನಿಗೆ ನೀನೊಬ್ಬಳೆ ಮಗಳು ಅಂದಿದ್ದೆ, ಇದ್ಯಾವುದು ಹೊಸ ಕ್ಯಾರೆಕ್ಟ್ರು? ಅದು ನಿಂಗೆ ಈ ರೀತಿ ಸ್ಪೀಚ್ ಕೊಟ್ಟು ಹೋದ್ಲಲ್ಲ. ಸರಿ ಸರಿ ಹೋಗಮ್ಮ, ಹೋಗು. ಅಪ್ಪ ಅಮ್ಮನಿಗೋಸ್ಕರನಾದರೂ ಕ್ಲಾಸಿಗೆ ಹೋಗು ಕಂದ, ಜಾಣ ಮರಿ ಅಲ್ವಾ ಎಂದು ಜೋರಾಗಿ ನಕ್ಕಾಗ ಆ ಗುಂಪಿನಲ್ಲಿದ್ದ ಎಲ್ಲರೂ ಜೋರಾಗಿ ನಗತೊಡಗಿದರು. ಮೊದಲೇ ಸಾಹಿತ್ಯಳ ಮಾತು ಕೇಳಿ ಕೋಪದಿಂದ ನಡುಗುತ್ತಿದ್ದ ಸಹನಾಳಿಗೆ ತನ್ನ ಗೆಳೆಯರ ನಗುವಿನಿಂದ ಇನ್ನಷ್ಟು ಕೋಪಗೊಂಡು ಶಟ್ ಅಪ್ ಎಂದು ಜೋರಾಗಿ ಕಿರುಚಿದಳು. ಎಲ್ಲರೂ ಸ್ತಬ್ಧರಾಗಿ ಅವಳನ್ನೇ ನೋಡತೊಡಗಿದರು. ಅವಳು ನನ್ನ ಅಕ್ಕ ಅಲ್ಲ, ಯಾವುದೋ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗಿದ್ದವಳು. ಈಡಿಯಟ್, ಅವಳಿಗಿದೆ ಇವತ್ತು ಎಂದು ತನ್ನ ಬ್ಯಾಗ್ ಹಿಡಿದು ಹಲ್ಲು ಕಚ್ಚುತ್ತಾ ಬಿರುಸಿನಿಂದ ಮನೆ ಕಡೆ ಹೆಜ್ಜೆ ಹಾಕಿದಳು ಸಹನಾ. ಮನೆಗೆ ಬಂದವಳೇ ಜೋರಾಗಿ ಮಮ್ಮಿ ಮಮ್ಮಿ ಎಂದು ಕಿರುಚತೊಡಗಿದಳು. ಯಾಕೆ ಸಹನಾ ಕಿರುಚ್ತಾ ಇದೆಯಾ? ನಿಧಾನಕ್ಕೆ ಕರೆದ್ರೆ ನಾನೇನು ಬರಲ್ವಾ ಎಂದು ಸಹನಾ ಕಿರುಚುತ್ತಾ ಬಂದಿದ್ದನ್ನು ಕಂಡು ಹೊರಬಂದು ಕೇಳಿದರು ಶಕುಂತಲಾ. ನಾನಿನ್ನೂ ಕಾಲೇಜ್ಗೆ ಹೋಗಲ್ಲ ಮಾಮಿ ಎಂದು ಅಳುಮುಖ ಹೊತ್ತು ಅಲ್ಲೇ ಸೋಫಾ ಮೇಲೆ ದೊಪ್ಪೆಂದು ಕುಳಿತಳು. ಮಗಳ ಮಾತು ಕೇಳಿ ದಂಗಾದ ಶಕುಂತಲಾರವರು, ಯಾಕೆ ಕಂದ, ಏನಾಯಿತು ಎಂದು ಆತಂಕದಿಂದಲೇ ಕೇಳಿದರು. ಸಹನಾ ಕಾಲೇಜಿನಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳಿದಾಗ ಕೋಪಗೊಂಡ ಶಕುಂತಲಾರವರು ಜೋರಾಗಿ ಸಾಹಿತ್ಯಳನ್ನು ಕರೆದರು. ಸಾಹಿತ್ಯ ಆಗಷ್ಟೇ ಮನೆಗೆ ಬಂದು ಬಟ್ಟೆ ಬದಲಾಯಿಸಿ ಅಡುಗೆ ಮನೆಯಲ್ಲಿ ರಾಶಿ ಬಿದ್ದಿದ್ದ ಪಾತ್ರೆಗಳನ್ನೆಲ್ಲ ತೊಳೆಯುತ್ತಿದ್ದಳು. ಅಷ್ಟರಲ್ಲಿ ಅಮ್ಮನ ಧ್ವನಿ ಕೇಳಿ ಬಂದೆ ಮಾ ಎಂದು ಕೈ ತೊಳೆದು ಹೊರಗೆ ಬಂದಾಗ ದುರುಗುಟ್ಟಿ ನೋಡುತ್ತಿರುವ ಶಕುಂತಲಾ ಮತ್ತು ಬಿಕ್ಕುತ್ತಿರುವ ಸಹನಾಳನ್ನು ನೋಡಿ ಒಂದು ಕ್ಷಣ ಹಾಗೇ ನಿಂತಳು. ಏನೇ ಅಲ್ಲೇ ನಿಂತು ನೋಡ್ತಿದೀಯಾ? ಈಗ ಸಮಾಧಾನ ಆಯ್ತಾ? ಇಷ್ಟು ದಿನ ನಿನ್ನ ತಂಗಿ ಮರ್ಯಾದೆ ತೆಗಿಬೇಕು ಅಂತಲೇ ಕಾಯ್ತಿದ್ಯಾ ಹೇಗೆ ಎಂದು ಸ್ವಲ್ಪ ಜೋರಾಗಿ ಕೇಳಿದರು ಶಕುಂತಲಾ. ಯಾಕಮ್ಮ ಹಾಗೆ ಹೇಳ್ತೀಯಾ? ಅವಳು ಕ್ಲಾಸ್ ಇದ್ದರೂ ಹೋಗಿಲ್ಲ ಅಂತ ನಾನು ಎಂದು ಮುಂದೆ ಏನೋ ಹೇಳಲು ಹೊರಟಾಗ ಶಕುಂತಲಾರವರು ಮಧ್ಯೆ ಬಾಯಿ ಹಾಕಿ, ಮುಚ್ಚೆ ಬಾಯಿ, ಕ್ಲಾಸಿಗೆ ಹೋಗಬೇಕೋ ಬೇಡವೋ ಅಂತ ನೀನು ಹೇಳಿ ತಿಳ್ಕೋಬೇಕಾಗಿಲ್ಲ. ಅವಳಿಗೆ ಇಷ್ಟ ಬಂದಾಗ ಹೋಗ್ತಾಳೆ ಬರ್ತಾಳೆ, ಅದನ್ನು ನೀನು ಯಾಕೆ ಕೇಳೋಕ್ಕೆ ಹೋಗ್ತೀಯಾ ಎಂದು ಜೋರಾಗಿ ಕೇಳಿದರು. ಅಮ್ಮ, ನೀನು ಹೀಗೆ ಹೇಳ್ತೀಯಲ್ಲಮ್ಮ, ಕ್ಲಾಸಿಗೆ ಹೋಗದಿದ್ದರೆ ಅವಳಿಗೆ ಕಷ್ಟ ಆಗೋದು ಅಲ್ವಾ ಎಂದು ವಿನಯದಿಂದ ನುಡಿದಳು ಸಾಹಿತ್ಯ. ಅವಳ ಗೆಳೆಯರ ಮುಂದೆ ಅವಳಿಗೆ ಅವಮಾನ ಮಾಡಿದ್ದಲ್ಲದೆ ಈಗ ನಿಂದೆ ಸರಿ ಅನ್ನೋ ಥರ ಆಡಬೇಡ. ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೊ, ಅದು ಬಿಟ್ಟು ಇವಳ ವಿಷಯಕ್ಕೆ ತಲೆ ಹಾಕಿದರೆ ಪರಿಣಾಮ ನೆಟ್ಟಗಿರಲ್ಲ ತಿಳ್ಕೊ ಎಂದು ಇನ್ನಷ್ಟು ಜೋರಾಗಿ ಹೇಳಿದರು ಶಕುಂತಲಾ. ಅಮ್ಮ, ನಾನು ಅವಳ ಅಕ್ಕ ಅನ್ನೋ ಅಧಿಕಾರದಿಂದ ಹಾಗೆ ಹೇಳಿದೆ ಅಷ್ಟೇ ಎಂದು ಮೌನವಾಗಿ ಕಣ್ಣೀರು ಸುರಿಸಿದಳು ಸಾಹಿತ್ಯ. ಅಕ್ಕ ಅಂತೆ ಅಕ್ಕ, ಯಾರೇ ನಿಂಗೆ ಆ ಅಧಿಕಾರ ಕೊಟ್ಟಿದ್ದು? ಬಿಟ್ಟರೆ ಈ ಆಸ್ತಿಗೆಲ್ಲ ನಾನೇ ವಾರಸುಗಾರ್ತಿ ಅಂತ ಹೇಳೋ ಜಾತಿ ನಿಂದು. ಅಧಿಕಾರ ಅಂತೆ ಬೀದಿಲಿರಬೇಕಾದ ಬಿಕಾರಿಗಳಿಗೆಲ್ಲ ಅಕ್ಕ ಅಂತ ಕರೆಯೋ ದುರ್ಬುದ್ಧಿ ಇನ್ನೂ ನನ್ನ ಮಗಳಿಗೆ ಬಂದಿಲ್ಲ, ತಿಳಿತಾ ಎಂದು ಹೇಳುವಷ್ಟರಲ್ಲಿ ಆಗ ತಾನೇ ಬಂದಿದ್ದ ಸೀತಾರಾಮರು ಪತ್ನಿಯ ಮಾತು ಕೇಳಿ ಕೋಪದಿಂದ ಅವರ ಕೆನ್ನೆಗೆ ಛಟೀರ್ ಎಂದು ಹೊಡೆದೇ ಬಿಟ್ಟರು. ಗಂಡನ ಹೊಡೆತಕ್ಕೆ ತತ್ತರಿಸಿ ಹೋದ ಶಕುಂತಲಾರವರು ಕೆನ್ನೆಯ ಮೇಲೆ ಕೈ ಇಟ್ಟು ಉರಿಗಣ್ಣಿನಿಂದ ಗಂಡನನ್ನು ದಿಟ್ಟಿಸಿ, ಇಷ್ಟು ವರ್ಷದಲ್ಲಿ ಒಂದು ದಿನಾನೂ ನನ್ನ ಜೊತೆ ಕೋಪ ಮಾಡಿಕೊಳ್ಳದವರು ಇವತ್ತು ನನ್ನ ಮೇಲೆ ಕೈ ಮಾಡಿದಿರಲ್ಲ. ಇಷ್ಟು ದಿನಗಳಿಂದ ನಿಮಗೆ ಹೊಂದಿಕೊಂಡು ನಿಮ್ಮ ಎಲ್ಲ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದಕ್ಕಾಗಿ ನನಗೆ ತಕ್ಕ ಶಾಸ್ತಿ ಮಾಡಿದ್ರಿ.
ನನಗೆ ಇವೆಲ್ಲ ಆಗಲೇಬೇಕಾಗಿದ್ದು ಎಂದು ನೇರವಾಗಿ ರೂಮಿಗೆ ಹೋಗಿ ಎಲ್ಲ ಸೀರೆಗಳನ್ನು ಒಂದು ಬ್ಯಾಗಿಗೆ ತುಂಬಿಸತೊಡಗಿದರು. ಸೀತಾರಾಮರು ತನ್ನ ಹೆಂಡತಿಯ ಮೇಲೆ ಕೈ ಮಾಡಿದೆನಲ್ಲ ಎಂದು ಒಳಗೊಳಗೆ ನೋವುಣ್ಣುತ್ತಾ ಅಲ್ಲೇ ಸೋಫಾದ ಮೇಲೆ ಕುಸಿದು ಕುಳಿತರು. ಸಾಹಿತ್ಯಾಳಿಗಂತೂ ಅಮ್ಮನ ಮಾತು ಕೇಳಿ ಗರಬಡಿದಂತೆ ಆಗಿತ್ತು. ಇನ್ನೂ ಅವಳ ಕಿವಿಯಲ್ಲಿ ಬೀದಿ ಬಿಕಾರಿ ಎಂಬ ಪದ ಗುಯಿಗುಡುತ್ತಿತ್ತು. ಅಷ್ಟರಲ್ಲಾಗಲೇ ಶಕುಂತಲಾರವರು ಬ್ಯಾಗ್ ಹಿಡಿದು ಹೊರಗೆ ಬಂದರು. ತನ್ನ ಮಡದಿಯ ಮೇಲೆ ಕೈ ಮಾಡಿದ ಪಾಪಿ ನಾನು ಎಂದು ಮರುಗುತ್ತಿದ್ದ ಸೀತಾರಾಮರು ಶಕುಂತಲಾ ಬ್ಯಾಗ್ ಹಿಡಿದು ಹೊರಬಂದಾಗ ಜೀವವೇ ಬಾಯಿಗೆ ಬಂದ ಅನುಭವವಾಯಿತು. ತಕ್ಷಣ ಪತ್ನಿಯ ಬಳಿ ಓಡಿ ಬಂದವರೇ, ಏನಿದು ಶಕ್ಕು, ನಾನು ಮಾಡಿದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ್ವೆ, ನಿನ್ನ ದಮ್ಮಯ್ಯ ಅಂತೀನಿ ಎಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ಇಲ್ಲಾರಿ, ಇನ್ನು ಒಂದು ಕ್ಷಣನೂ ನಾನಿಲ್ಲಿ ಇರಲ್ಲ. ಇವಳಿಗೋಸ್ಕರ ನೀವು ನನ್ನ ಮೇಲೆ ಕೈ ಮಾಡ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಮತ್ತೆ ನಿಮ್ಮ ಮಗಳು ಇಬ್ಬರೇ ಇರಿ ಎಂದು ಹೊರಡಲನುವಾದ. ಶಕುಂತಲಾರನ್ನು ತಡೆದ ಸಾಹಿತ್ಯ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡಮ್ಮ, ನೀನಿಲ್ಲದೆ ನಾವು ಹೇಗಿರಲು ಸಾಧ್ಯ ಎಂದು ಅವರ ಕಾಲಿಡಿದು ಬೇಡಿಕೊಂಡಳು. ಎಲ್ಲ ನಿನ್ನಿಂದಲೇ ಆಗಿದ್ದು, ಈಗ ಮಳ್ಳಿ ಥರ ನಾಟಕ ಆಡಬೇಡ. ನಿಂಗೊತ್ತಾ, ಒಂದೇ ಒಂದು ದಿನ ನನ್ನ ಮೇಲೆ ಕೈ ಮಾಡದ ನನ್ನ ಗಂಡ ನಿನ್ನಿಂದ ಕೈ ಮಾಡುವ ಹಾಗಾಯಿತು. ಇಷ್ಟೆಲ್ಲ ಆದಮೇಲೂ ನಾನಿಲ್ಲಿ ಯಾಕಿರಬೇಕು? ನೀವೇನೇ ಹೇಳಿದರೂ ಅಷ್ಟೆ, ನಾನು ಹೋಗ್ತೀನಿ. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅನ್ಯೋನ್ಯವಾಗಿದ್ದ ಗಂಡ ಹೆಂಡಿರ ಮಧ್ಯೆ ಬಿರುಕು ಮೂಡಿಸಿದ ರಾಕ್ಷಸಿ ನೀನು ಎಂದು ಇನ್ನೂ ಏನೇನು ಬೈಯುತ್ತಲೇ ಇದ್ದರು ಶಕುಂತಲಾ. ಸಾಹಿತ್ಯಾಳಿಗೆ ಅಮ್ಮನ ಮಾತು ಕೇಳಿ ಇನ್ನಷ್ಟು ಕುಗ್ಗಿ ಹೋದಳು. ಶಕ್ಕು, ಹಾಗೆಲ್ಲ ಹೇಳಬೇಡ, ಅವಳು ನಮ್ಮ ಮಗಳೇ ಅಲ್ವಾ, ಅವಳೇನು ತಪ್ಪು ಮಾಡಿದ್ದಾಳೆ ಅಂತ ಅವಳಿಗೆ ಬೈತಿದೆಯಾ? ಮಧ್ಯೆ ಬಾಯಿ ಹಾಕಿದರು ಸೀತಾರಾಮರು. ನೋಡಿ, ಇಷ್ಟಾದರೂ ಅವಳ ಪರ ವಹಿಸಿಯೇ ಮಾತಾಡ್ತಿದ್ದೀರಲ್ಲ, ಆಯಿತು ಬಿಡಿ, ಅವಳು ಮಾಡಿದ್ದೇ ಸರಿ ಎಂದು ಶಕುಂತಲಾರವರು ಅಳುತ್ತಾ ಬ್ಯಾಗ್ ಹಿಡಿದು ಹೊರ ನಡೆದರು. ಹಾಗಲ್ಲ ಶಕ್ಕು, ಕೈ ಮುಗ್ದು ಕೇಳ್ಕೊತೀನಿ ಕಣೆ, ನಮ್ಮನ್ನು ಬಿಟ್ಟು ಹೋಗಬೇಡ್ವೆ, ನೀನಿಲ್ಲದೆ ನಾವು ಹೇಗಿರೋಕ್ಕಾಗುತ್ತೆ ಹೇಳು ಎಂದು ಪರಿಯಾಗಿ ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು ಸೀತಾರಾಮರು. ಜೊತೆಗೆ ಸಾಹಿತ್ಯ ಕೂಡ ಅವರ ಕಾಲ ಕೆಳಗೆ ಕುಳಿತು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದಳು. ಕೊನೆಗೆ ಶಕುಂತಲಾರವರು ಏನೋ ಯೋಚಿಸಿ, ಸರಿ, ನಾನಿಲ್ಲೇ ಇರಬೇಕಂದ್ರೆ ಒಂದು ಕಂಡೀಷನ್ ಎಂದು ಮುಖ ತಿರುಗಿಸಿ ಹೇಳಿದರು. ಅಮ್ಮನ ಮಾತು ಕೇಳಿ ಸಾಹಿತ್ಯಳ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾದರೆ ಸೀತಾರಾಮರು ಖುಷಿಯಿಂದ ಮಡದಿಯ ಮುಖ ನೋಡಿ, ನಿನ್ನ ಕಂಡೀಷನ್ಗೆ ನಾನು ರೆಡಿ. ಒಟ್ಟಿನಲ್ಲಿ ನೀನಿಲ್ಲಿ ಇರ್ತೀನಿ ಅಂದ್ಯಲ್ಲ, ಅಷ್ಟು ಸಾಕು. ಎಲ್ಲಿ ನೀನು ಮನೆ ಬಿಟ್ಟು ಹೋಗ್ತೀಯಾ ಅಂತ ಭಯ ಆಗಿತ್ತು ಎಂದು ಕಣ್ಣೀರು ಒರೆಸುತ್ತಾ ಹೇಳಿದರು. ಮೊದಲು ನನ್ನ ಮಾತಿಗೆ ಒಪ್ಕೊಂಡಿದ್ದೀನಿ ಅಂದರೆ ಮಾತ್ರ ನಾನಿಲ್ಲಿ ಇರೋದು. ಶಕುಂತಲಾರ ಮಾತಿನಲ್ಲಿ ಗಂಭೀರತೆ ಇತ್ತು. ಹೇಳಿದ್ನಲ್ಲ ಶಕ್ಕು, ನಿನ್ನ ಯಾವ ಮಾತಿಗೂ ನಾನು ರೆಡಿ ಅಂತ ಸೀತಾರಾಮರು ಖುಷಿಯಿಂದಲೇ ಹೇಳಿದರು. ಈಗ ರೆಡಿ ಅಂತೀರಾ, ಆಮೇಲೆ ಮಾತು ಮರೆತ್ರೆ ಮತ್ತೆ ಕೇಳಿದರು ಶಕುಂತಲಾ. ಶಕ್ಕು, ನಿನ್ನ ಗಂಡನ ಬಗ್ಗೆ ನಿಂಗೊತ್ತಿಲ್ವಾ? ಒಂದ್ಸರಿ ಮಾತು ಕೊಟ್ಟ ಮೇಲೆ ಮುಗೀತು, ಅದು ನೆರವೇರಿಸದೆ ಬಿಡೋನಲ್ಲ ಅಂತ ಎಂದು ಸೀತಾರಾಮರು ಹುಬ್ಬು ಹಾರಿಸುತ್ತಾ ಹೇಳಿದರು. ಸರಿ, ಹಾಗಾದರೆ ನಾನಿಲ್ಲಿ ಇರಬೇಕಂದ್ರೆ ಸಾಹಿತ್ಯ ಈ ಮನೆ ಬಿಟ್ಟು ಹೋಗಬೇಕು. ಶಕುಂತಲಾರ ಮಾತು ಕೇಳಿ ಸೀತಾರಾಮರು ಜೋರಾಗಿ ಶಕ್ಕು ಎಂದು ಕಿರುಚಿದರು. ಮಾತು ನಡೆಸಿಕೊಡ್ತೇನೆ ಅಂದರೆ, ಸಾಧ್ಯವಿಲ್ಲ ಅಂದರೆ ಬಿಡಿ, ನಾನೇ ಹೋಗ್ತೇನೆ ಎಂದ. ಶಕುಂತಲಾರ ಮಾತಿಗೆ ಸೀತಾರಾಮರು, ಶಕ್ಕು, ಯಾಕೆ ಹೀಗಾಡ್ತಿದೆಯೇ? ಅವಳು ನಮ್ಮ ಮಗಳಲ್ವಾ ಎಂದು ನೋವಿನಿಂದ ಹೇಳಿದರು. ಅಲ್ಲ, ನನಗೆ ಒಬ್ಬಳೇ ಮಗಳು, ಅವಳು ಸಹನ, ಇವಳು ಅನಾಥ ಹುಡುಗಿ ಎಂದು ಶಕುಂತಲಾರವರು ಮುಲಾಜಿಲ್ಲದೆ ನೋಡಿದರು. ಯಾಕೆ ಶಕ್ಕು, ಪದೇ ಪದೇ ಹೀಗೆ ಹೇಳಿ ಚುಸ್ತೀಯಾ ಎಂದು ಇನ್ನಷ್ಟು ಕಣ್ಣೀರಾಕಿದರು ಸೀತಾರಾಮರು. ಅಷ್ಟರಲ್ಲಿ ಒಳಗೆ ಹೋಗಿದ್ದ ಸಾಹಿತ್ಯ ತನ್ನ ಬ್ಯಾಗ್ ಹಿಡಿದು, ನಾನು ಮನೆ ಬಿಟ್ಟು ಹೋಗುವುದಕ್ಕೆ ಸಿದ್ಧ ಅಪ್ಪ ಎಂದು ದೃಢವಾಗಿ ನಿರ್ಧರಿಸಿದಂತೆ ಹೇಳಿದಳು. ಮಗಳ ಮಾತಿಗೆ ದಂಗಾದ ಸೀತಾರಾಮರು, ಅಯ್ಯೋ ಮಗಳೇ, ಏನಮ್ಮ ಇದು? ಅಮ್ಮ ಏನೋ ಕೋಪದಲ್ಲಿ ಹಾಗೆ ಹೇಳಿದ್ದಾಳಷ್ಟೆ, ಕೂತು ಮಾತಾಡಿದರೆ ಎಲ್ಲ ಸರಿ ಹೋಗುತ್ತೆ ಕಂದ, ನಾನು ನಿನ್ನ ಅಮ್ಮನ ಹತ್ರ ಮಾತಾಡ್ತೀನಿ ಎಂದು ಮಗಳ ಬಳಿ ಓಡಿ ಬಂದು ಅವಳ ಕೈ ಹಿಡಿದು ಹೇಳಿದರು. ಶಕುಂತಲಾರವರು ಗಂಡನ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ, ಸಾಧ್ಯವಿಲ್ಲ ರೀ, ಅವಳು ಇಲ್ಲಿಂದ ಹೋದ್ರೇನೆ ನಾನಿಲ್ಲಿ ಇರೋದು. ಒಂದಾ ಅವಳಿರಬೇಕು, ಇಲ್ಲ ನಾನಿರಬೇಕು ಎಂದು ಖಡಾಖಂಡಿತವಾಗಿ ಹೇಳಿದರು. ಅಪ್ಪ, ದಯವಿಟ್ಟು ನನ್ನನ್ನು ತಡಿಬೇಡಿ,
ಅಮ್ಮ ತುಂಬ ಬೇಜಾರಾಗಿದ್ದಾರೆ, ಅವರಿಗೆ ಸಮಾಧಾನ ಮಾಡಿ ಪ್ಲೀಸ್. ನನ್ನಿಂದ ಆದ ತಪ್ಪಿನಿಂದ ಪಾಪ ಅವರು ತುಂಬ ಬೇಸರ ಮಾಡಿಕೊಂಡರು. ಅವರ ಬಳಿ ಕ್ಷಮೆ ಕೇಳುವ ಧೈರ್ಯ ಕೂಡ ನನಗಿಲ್ಲ. ಪ್ಲೀಸ್ ಅಪ್ಪ, ನನ್ನನ್ನು ಹೋಗಲು ಬಿಡಿ ಎಂದಾಗ ಸೀತಾರಾಮರಿಗೆ ಏನು ಮಾಡಬೇಕೆಂದು ತೋಚದೆ ತಲೆ ಮೇಲೆ ಕೈ ಹೊತ್ತು ಅಲ್ಲೇ ಕುಸಿದು ಕುಳಿತರು. ಸಾಹಿತ್ಯ ಒಂದೊಂದೇ ಹೆಜ್ಜೆ ಹಾಕುತ್ತಾ ಮನೆಯಿಂದ ಹೊರನಡೆದಳು. ರೀ ತಗೊಳ್ಳಿ ಕಾಫಿ, ಏನು ತುಂಬ ಸುಸ್ತಾಗಿರೋ ಹಾಗೆ ಕಾಣ್ತಿದ್ದೀರಾ ಎಂದು ಶಕುಂತಲಾರವರು ಕರೆದಾಗಲೇ ಎಚ್ಚರವಾಗಿದ್ದು ಸೀತಾರಾಮರಿಗೆ. ಆಶಕು ತುಂಬ ಕೆಲಸ, ಹಾಗೆ ಸ್ವಲ್ಪ ಸುಸ್ತು ಎಂದು ಮಡದಿ ಕೊಟ್ಟ ಕಾಫಿಯನ್ನು ಹೀರತೊಡಗಿದರು ಸೀತಾರಾಮರು. ಬೆಂಗಳೂರಿನಲ್ಲೊಂದು ಭವ್ಯವಾದ ಬಂಗಲೆ. ಆ ಬಂಗಲೆಗೆ ಚಕ್ರವರ್ತಿ ಎಂದು ನೇಮೀಕರಿಸಲಾಗಿತ್ತು. ಅಲ್ಲೊಬ್ಬ ಯುವಕ ಅಭಿಲಾಷ್ ತನ್ನ ಅಜ್ಜಿ ಅಪ್ಸರಾದೇವಿಯವರನ್ನು ಜೋರಾಗಿ ಅಪ್ಪಿ ಅಪ್ಪಿ ಎಂದು ಕರೆಯತೊಡಗಿದ. ಏನಪ್ಪ ರಾಜ್ಕುಮಾರ, ಇಷ್ಟು ಜೋರಾಗಿ ನನ್ನ ಕರೀತಿದ್ಯಾ ಅಂದರೆ ಏನೋ ವಿಷಯ ಇದೆ ಅಂತ ಆಯಿತು ಎನ್ನುತ್ತಾ ತನ್ನ ಮೊಮ್ಮಗನ ಕೂಗಿಗೆ ಅಪ್ಸರಾದೇವಿಯವರು ರೂಮಿನಿಂದ ಹೊರಬಂದರು. ಅಜ್ಜಿ ಹೊರಗಡೆ ಬಂದಿದ್ದನ್ನು ನೋಡಿದ ಅಭಿಲಾಷ್, ಅಪ್ಪಿ, ನೀನೇನಾದರೂ ನನ್ನ ಬ್ರೋ ಎಲ್ಲೋದ ಅಂತ ನೋಡಿದ್ಯಾ ಎಂದು ಕೇಳಿದ. ನಿನ್ನ ಬ್ರೋ ಬಗ್ಗೆ ನನಗೇನು ಗೊತ್ತಪ್ಪ, ಅವನು ಎಲ್ಲಾದರೂ ಹೋಗಬೇಕಾದ್ರೆ ಹೇಳಿಬಿಟ್ಟು ಹೋಗ್ತಾನಾ ಎಂದು ಮೊಮ್ಮಗನ ಮಾತಿಗೆ ಪ್ರತ್ಯುತ್ತರ ನೀಡಿದರು. ದಿ ಗ್ರೇಟ್ ಚಕ್ರವರ್ತಿ ಫ್ಯಾಮಿಲಿ ಹಿರಿತಲೆ ನಿಂದು, ನಿಂಗೆ ಗೊತ್ತಿರಲ್ವಾ ಮತ್ತೆ ಹೇಳಿದ ಅಭಿಲಾಷ್. ಹಲೋ ಗ್ರ್ಯಾಂಡ್ಸನ್, ಈಗ ಈ ಚಕ್ರವರ್ತಿ ಫ್ಯಾಮಿಲಿಲಿ ಚಕ್ರವರ್ತಿ ಥರ ಇರೋದು ನಿನ್ನ ಅಣ್ಣ ಮಾತ್ರ. ನೀನು ಸ್ವಲ್ಪ ಅವನ ನೋಡಿ ಕಲಿ. ಮೊಮ್ಮಗನಿಗೆ ಬುದ್ಧಿ ಹೇಳತೊಡಗಿದರು. ಅದು ನನಗೂ ಗೊತ್ತು ಅಪ್ಪಿ, ಆದರೆ ಅವನ ಥರ ಇರೋಕೆ ನಂಗೆ ಬರಲ್ವೇ ಪ್ರತ್ಯುತ್ತರಿಸಿದ ಅಭಿಲಾಷ್. ಅಜ್ಜಿ ಮತ್ತು ಮೊಮ್ಮಗನ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದ ಅಭಿಲಾಷ್ ಅವರ ತಾಯಿ ಅರುಣಾದೇವಿಯವರು, ಅಭಿಲಾಷ್, ಅಜ್ಜಿನ ಹಾಗೆಲ್ಲ ಕರಿಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ಮತ್ತೆ ಹಾಗೆ ಕರಿತೀಯಲ್ಲ ಎಂದು ಅಸಹನೆಯಿಂದ ನೋಡಿದರು. ಮಾಮ್, ಏನು ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತಲೇ ಇರ್ತೀಯಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಆ್ಯಶ್ ಅಂತ ಕರಿ. ಈ ಅಭಿಲಾಷ್ ಎಲ್ಲ ಓಲ್ಡ್ ನೇಮ್, ಅಂಡರ್ಸ್ಟ್ಯಾಂಡ್? ಸರಿ, ನನಗೆ ಲೇಟ್ ಆಯಿತು, ಬಾಯ್ ಎಂದು ಅಮ್ಮನ ಕೆನ್ನೆಗಿಂಚಿ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ದರೆ ಸುಪ್ರಭಾತ ಕೇಳಬೇಕಾಗುತ್ತೆ ಎಂದು ಬೇಗನೆ ಜಾಗ ಖಾಲಿ ಮಾಡಿಬಿಟ್ಟಿದ್ದ ಅಭಿಲಾಷ್. ಅವನು ಹೋದ ಕಡೆಗೆ ಒಮ್ಮೆ ದಿಟ್ಟಿಸಿ ನೋಡಿದ ಅಪ್ಸರಾದೇವಿಯವರು ತನ್ನ ಸೊಸೆಯಡೆಗೆ ತಿರುಗಿ, ಅರುಣ, ನಿನ್ನ ಇಬ್ಬರು ಮಕ್ಕಳು ಒಂದೊಂದು ರೀತಿ ಕಣೆ. ಈ ಅಭಿಲಾಷ್ ಶುದ್ಧ ತುಂಟ ಆದರೆ ಇನ್ನು ಅಭಿಷೇಕ್ ಈ ಮನೆಗೆ ಚಕ್ರವರ್ತಿನೇ ಎಂದಾಗ ಮುಗುಳ್ನಕ್ಕಿದ್ದರು ಅರುಣಾದೇವಿಯವರು. ಚಕ್ರವರ್ತಿ ಗ್ರೂಪ್ ಆಫ್ ಕಂಪನಿ ದೇಶದ ಹೆಸರಾಂತ ಕಂಪನಿಗಳಲ್ಲಿ ಒಂದು. ಅದರ ವಾರಸುದಾರ ಅಭಿಷೇಕ್ ಚಕ್ರವರ್ತಿ. ಅರುಣಾದೇವಿಯವರ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವನು. ಶಿಸ್ತಿನ ಸಿಪಾಯಿ. ಕೆಲಸದಲ್ಲಿ ಒಂದು ಚೂರು ತಪ್ಪುಕೊಂಡು ಬರಬಾರದು. ಕೆಲಸಗಾರರೆಲ್ಲರೂ ಶಿಸ್ತು, ನಿಯತ್ತು, ನಂಬಿಕೆಯಿಂದ ಕೆಲಸ ಮಾಡಿದರೆ ಅವರನ್ನು ದೇವರಂತೆ ಪೂಜಿಸುವ ವ್ಯಕ್ತಿತ್ವ. ಬೆಳಗ್ಗೆ 4 ಗಂಟೆಗೆ ಎದ್ದರೆ 7 ಗಂಟೆಯವರೆಗೂ ಜಾಗಿಂಗ್, ವಾಕಿಂಗ್ ಮತ್ತು ದೇಹವನ್ನು ದಂಡಿಸುವುದು ಅವನ ಪ್ರತಿದಿನದ ಅಭ್ಯಾಸ. ಹಾಗಾಗಿ ಅವನ ಆಕರ್ಷಕ ಮೈಕಟ್ಟು ಎಲ್ಲರ ಗಮನ ಸೆಳೆಯುತ್ತಿತ್ತು. ಬೈಕ್ ರೈಡಿಂಗ್ ಅವನ ಹವ್ಯಾಸದಲ್ಲಿ ಒಂದು. ಅವನಿಗೆ ತುಂಬ ಬೇಸರವಾದಾಗ ಅಥವಾ ತುಂಬ ಸಂತೋಷವಾದಾಗ ಬೈಕ್ ಹಿಡಿದು ಲಾಂಗ್ ಡ್ರೈವ್ ಹೋಗುತ್ತಿದ್ದ. ಅದರಿಂದ ಎಷ್ಟೋ ನೆಮ್ಮದಿ ಸಿಗುತ್ತಿತ್ತು ಅವನಿಗೆ. ಅವನ ಎಲ್ಲ ಚಟುವಟಿಕೆಗಳ ಬಗ್ಗೆ ಸರಿಯಾಗಿ ತಿಳಿದಿರುವುದೆಂದರೆ ಅವನ ಸೆಕ್ರೆಟರಿ ನೇಹಾಳಿಗೆ. ಅದು ವ್ಯವಹಾರದ ವಿಷಯದಲ್ಲಿ ಮಾತ್ರ. ಅವಳ ನಿಷ್ಠೆಯೇ ಅವಳನ್ನು ಆ ಸ್ಥಾನದಲ್ಲಿರುವಂತೆ ಮಾಡಿತ್ತು. ಇನ್ನು ಅರುಣಾದೇವಿಯವರ ಎರಡನೇ ಮಗ ಅಭಿಲಾಷ್ ಚಕ್ರವರ್ತಿ ಶುದ್ಧ ಸೋಮಾರಿ. ಸ್ವಭಾವದಲ್ಲಿ ಅಣ್ಣನಿಗೆ ತದ್ವಿರುದ್ಧ. ಮಾತು ಅವನ ಬಂಡವಾಳ. ಊರು ತುಂಬ ಗೆಳೆಯರು. ಅಣ್ಣ ಎಂದರೆ ಅತಿಯಾದ ಗೌರವ, ಪ್ರೀತಿ. ಚಿಕ್ಕ ವಯಸ್ಸಿನಲ್ಲಿ ಅಪ್ಪನನ್ನು ಕಳೆದುಕೊಂಡ ಮೇಲೆ ಅಣ್ಣ ಮತ್ತು ಅಜ್ಜಿಯ ಅಪಾರವಾದ ಪ್ರೀತಿಯಲ್ಲಿಯೇ ಬೆಳೆದ ತುಂಟ ಹುಡುಗ ಆ್ಯಶ್. ಆಫೀಸಿಗೆ ಹೋಗಿದ್ದ ಅಭಿಷೇಕ್ ಅಂದು ಬೆಳಿಗ್ಗೆ ಜಾಗಿಂಗ್ ಹೋಗಬೇಕಾದರೆ ಕೇಳಿದ್ದ ಇಂಪಾದ ಹಾಡಿನಿಂದಲೋ ಅಥವಾ ಕೆಲಸದ ಒತ್ತಡ ಕಡಿಮೆ ಇದ್ದುದರಿಂದಲೂ ತುಂಬ ಖುಷಿಯಾಗಿದ್ದ. ಅಭಿ ಸರ್ ಇವತ್ತು ತುಂಬ ಖುಷಿಯಾಗಿದ್ದಾರೆ ಎಂದು ಯೋಚಿಸಿದ ನೇಹಾ ನೇರವಾಗಿ ಅವರ ಬಳಿ ಬಂದು, ಸರ್, ಇವತ್ತು ನೀವು ತುಂಬ ಖುಷಿಯಾಗಿದ್ದೀರಾ, ಅದಕ್ಕೆ ಕಾರಣ ತಿಳ್ಕೋಬಹುದಾ ಎಂದು ಕಿರುನಗೆ ಬೀರುತ್ತಾ ಕೇಳಿದಳು. ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್, ರೈಟ್
ಎಂದು ಅವಳ ಮಾತಿಗೂ ಕಾಯದೆ ಕ್ಯಾಬಿನ್ನಲ್ಲಿದ್ದ ಬೈಕ್ ಕೀ ಹಿಡಿದು ಕೈಗೆ ಕಡು ಕಪ್ಪು ಬಣ್ಣದ ಗ್ಲೌಸ್ ಹಾಕಿ ಹೆಲ್ಮೆಟ್ ಧರಿಸಿ ಬೈಕ್ ಹಿಡಿದು ಹೊರಟೇ ಬಿಟ್ಟ ಅಭಿಷೇಕ್. ನೇಹಾ ಅವನು ಹೋದತ್ತಲೇ ನೋಡುತ್ತಾ, ಛೇ, ಈ 5 ವರ್ಷದಲ್ಲಿ ಒಂದು ದಿನವಾದರೂ ವ್ಯವಹಾರದ ವಿಷಯ ಬಿಟ್ಟು ಎಕ್ಸ್ಟ್ರಾ ಒಂದು ಮಾತು ಆಡಿಲ್ಲ. ಇವನ ಪ್ರೀತಿ ಸಿಗುವುದು ಅಷ್ಟು ಸುಲಭವಲ್ಲ ಎಂದು ಡ್ಯಾಡ್ ಹೇಳಿದ್ದರಲ್ಲಿ ತಪ್ಪಿಲ್ಲ. ಆದರೂ ಅವರ ಮಾತನ್ನು ಲೆಕ್ಕಿಸದೆ ಅವರಿಗೆ ಚಾಲೆಂಜ್ ಮಾಡಿ ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಏನಾದರಾಗಲಿ, ಹೇಗಾದರಾಗಲಿ ಈ ಅಭಿಷೇಕ್ ಚಕ್ರವರ್ತಿಯನ್ನು ಪಡೆಯದೆ ಬಿಡುವವಳಲ್ಲ ಈ ನೇಹಾ ಅರೋರಾ ಎಂದು ಫೈಲ್ ಹಿಡಿದು ಹೊರಟಳು. ಎಂದಿನಂತೆ ಸಾಹಿತ್ಯ ಕಾಲೇಜು ಮುಗಿಸಿ ಕೆಲಸಕ್ಕೆ ಹೋಗಿದ್ದಳು. ಅಷ್ಟರಲ್ಲಿ ಅನಿತಾಳಿಂದ ಕರೆ ಬಂದಿದ್ದು ನೋಡಿ ಆಶ್ಚರ್ಯದಿಂದ ಅವಳ ಕರೆಯನ್ನು ಸ್ವೀಕರಿಸಿ, ಏನ್ ಅನಿ, ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಎಂದು ಕೇಳುವಷ್ಟರಲ್ಲಿ ಆ ಕಡೆಯಿಂದ ಬಂದ ಮಾತಿಗೆ ನಡುಗಿ ಹೋದಳು ಸಾಹಿತ್ಯ. ತಟ್ಟನೆ, ಸರಿ, ನಾನೀಗಲೇ ಬಂದೆ ಎಂದು ಮ್ಯಾನೇಜರ್ ಬಳಿ ಏನೋ ಹೇಳಿ ಒಂದು ಆಟೋ ಹತ್ತಿ ಬೇಗ ಹೋಗುವಂತೆ ಹೇಳಿದಳು. ಎಷ್ಟೇ ಬೇಗ ಹೋದರೂ ದಾರಿ ಸಾಗುತ್ತಿರಲಿಲ್ಲ ಅವಳಿಗೆ. ಮೈಕೈಯೆಲ್ಲ ಬೆವರಿ ತೊಪ್ಪೆಯಾಗಿತ್ತು. ಅಣ್ಣ, ಸ್ವಲ್ಪ ಬೇಗ ಹೋಗಿ ಎಂದು ಆಗಾಗ ಹೇಳುತ್ತಲೇ ಇದ್ದಳು ಆಟೋದವನಿಗೆ. ಸ್ವಲ್ಪ ಮುಂದೆ ಹೋದ ನಂತರ, ಅಣ್ಣ ಇಲ್ಲಿ ರೈಟ್ ತಗೊಳ್ಳಿ ಎಂದು ಹೇಳುವಾಗ ಹಿಂದಿನಿಂದ ರಭಸವಾಗಿ ಬಂದ ಬೈಕೊಂದು ಇನ್ನೇನು ತಾನಿದ್ದ ಆಟೋಗೆ ಗುದ್ದಿತು ಎಂದು ಜೋರಾಗಿ ಕಿರುಚಿಕೊಂಡಳು ಸಾಹಿತ್ಯ. ಮುಂದುವರಿಯುವುದು.